ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ, ಬನ್ನಿ ನೋಡೋಣ. ನುಗ್ಗೆ ಸೊಪ್ಪು ಮಾಡ್ಕೊಳ್ಳೋಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. 2 ಇಂಚು ಹಸಿಶುಂಠಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ನೋಡೋಣ. ಶುಂಠಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು 1 ಬೌಲ್ ಇದ್ರೆ ಸಾಕು. ಕ್ಲೀನ್ ಮಾಡ್ಕೊಂತೀನಿ ನುಗ್ಗೆ ಸೊಪ್ಪನ್ನು ಇವಾಗ. ಸ್ನೇಹಿತರೆ, ನುಗ್ಗೆ ಸೊಪ್ಪಲ್ಲಿ ಏನೇನು ವಿಟಮಿನ್ ಇದ್ದಾವೆ ಬನ್ನಿ ಹೇಳ್ತೀನಿ. ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ನೋಡಿದ್ರೆ ತುಂಬಾ ಲಾಭಗಳಿದ್ದಾವೆ. ಇನ್ನು ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಎ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿದೆ. ನುಗ್ಗೆ ಆಂಟಿ ಫಂಗಲ್, ಆಂಟಿ ವೈರಸ್, ಖಿನ್ನತೆ ಮತ್ತೆ ಸೇರಿದಂತೆ ಉರಿಯೂತಗಳನ್ನು ಶಮನ ಮಾಡುವ ಆರೋಗ್ಯಕರ ಗುಣವನ್ನು ಹೊಂದಿದೆ. ನುಗ್ಗೆ ಸೊಪ್ಪು ದಿನಾಲು ಸೇವಿಸಿದರೆ ತುಂಬಾ ಬೆನಿಫಿಟ್ಸ್ ಇದಾವೆ ದೇಹಕ್ಕೆ. ತೊಳೆದಿಟ್ಟಿರೋ 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ. ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿಯನ್ನು ಸಣ್ಣಾಗಿ ಹೆರಿಸ್ತಾ ಇದ್ದೀನಿ. ನೋಡಿ, ಈ ತರ ಆದ್ರೆ ಸಾಕು. 1 ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ. ಉಪ್ಪಿಟ್ಟಿಗೆ ಕಟ್ ಮಾಡ್ತೀನಿ ನೋಡಿ, ಆ ತರ ಸಣ್ಣಗೆ ಕಟ್ ಮಾಡಿದ್ರೆ ಸಾಕು. ಗಾಯ್ಸ್, ನುಗ್ಗೆ ಸೊಪ್ಪಿನ ಲಾಭಗಳು ಏನು ಗೊತ್ತಾ? ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದ್ರೆ ಮೂತ್ರದ ಕಲ್ಲು ನಿವಾರಣೆ ಆಗುತ್ತದೆ, ಮತ್ತೆ ದೇಹದ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಮತ್ತೆ ಅಧಿಕ ರಕ್ತ ಒತ್ತಡದಿಂದ ನರಳುತ್ತಿರುವ ನಿವಾರಣೆ ಆಗುತ್ತದೆ. ನುಗ್ಗೆ ಸೊಪ್ಪು ದಿನನಿತ್ಯ ನಿಮ್ಮ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ತುಂಬಾ ಪ್ರಯೋಜನಗಳಿದಾವೆ. ಗೈಸ್, ನುಗ್ಗೆ ಸೊಪ್ಪು ನಿಮ್ಗೆ ಯಾವ ರೀತಿ ಸರಿ ಅನ್ಸುತ್ತೆ ಆ ರೀತಿನೂ ಉಪಯೋಗಿಸಿಕೊಳ್ಳಬಹುದು. ಪಲ್ಯ ಮಾಡಿ, ಚಟ್ನಿ ಮಾಡಿ, ಜ್ಯೂಸ್ ಮಾಡಿ, ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ. ನುಗ್ಗೆ ಸೊಪ್ಪು ಅಂತೂ ಬೇಕೇ ಬೇಕು ದೇಹಕ್ಕೆ, ತುಂಬಾ ಅಗತ್ಯವಾಗಿದೆ ದೇಹಕ್ಕೆ ನುಗ್ಗೆ ಸೊಪ್ಪು. 1 ಹೆಚ್ಚಿರೋದು ಈರುಳ್ಳಿ, 1 ಟೊಮೊಟೊ ಹೆಚ್ಚಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಇಂಚು ಹಸಿಶುಂಠಿ ಸಣ್ಣಾಗಿ ಹೆರಿಸಿದ್ದೀನಿ ಅದನ್ನ, 1 ಬೌಲ್ ನುಗ್ಗೆ ಸೊಪ್ಪು, 1 ಬೌಲ್ ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಬನ್ನಿ ಹೇಗ್ ಮಾಡೋದು ನೋಡೋಣ ಇವಾಗ. ಪ್ರತಿ ಆಹಾರದಲ್ಲೂ ಕೊತ್ತಂಬರಿ ಸೊಪ್ಪು ಬಳಸ್ತಾರೆ, ಬಟ್ ಅದು ಸುವಾಸನೆ ಬರುತ್ತೋ ಟೇಸ್ಟ್ ಕೊಡ್ತೋ ಅಂತಲ್ಲ. ಅದ್ರ ಬೆನಿಫಿಟ್ಸ್ ನೀವು ತಿಳ್ಕೊಂಡ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಅದರದ್ದೇ ಒಂದು ಜ್ಯೂಸ್ ಮಾಡಿ ಕುಡಿತೀರಾ. ಅದು ಆ ತರ ಇದೆ ಅದ್ರ ಬೆನಿಫಿಟ್. ಬನ್ನಿ ಗಾಯ್ಸ್, 1 ಬೌಲ್ ನಾನು ಬೇಳೆ ತಗೊಂಡಿದ್ದೀನಿ, ತೊಗರೆ ಬೇಳೆದು. ನೀವು ಬೇಕಿದ್ರೆ ಕಡಲೆ ಬೇಳೆನ ಯೂಸ್ ಮಾಡಬಹುದು. ಒಂದ್ ಬೌಲಲ್ಲಿ ಅದು ನೀರ್ ಹಾಕಿ ಇಟ್ಟಿದ್ದೀನಿ. 2 ಗಂಟೆ ಆದ್ರೂ ನೆನೆಸ್ಬೇಕು ಅದಕ್ಕೆ. ತೊಗರೆ ಬೇಳೆ 2 ಗಂಟೆ ಆಯ್ತು ನಾನು ನೆನೆಯಿಟ್ಟು. ಅದು ನಿಮ್ಗೆ ತೋರ್ಸೋಕ್ ಅಂದ್ಬಿಟ್ಟು 1 ಬೌಲಲ್ಲಿ ಇಷ್ಟು ಬೇಳೆ ಹಾಕಿದ್ದೀನಿ. ಇದು ಇವಾಗ ನೆನೆಸಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ನೆನೆದಿದೆ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ 2 ಇಂಚ್ ಇದ್ರೆ ಸಾಕು. ನುಗ್ಗೆ ಸೊಪ್ಪು 1 ಬೌಲ್, ದೊಡ್ಡ ಬೌಲ್. ಚೆನ್ನಾಗಿ ಅದನ್ನ ತೊಳೆದು ನಾನು ಸಂಡಿಯಲ್ಲಿ ಹಾಕಿಟ್ಟಿದ್ದೆ, ನೀರ್ ಕೆಳಗೆ ಇಳಿದಿತ್ತಂತೆ ಅದು. ಇವಾಗ ಬೇಳೆ ಚೆನ್ನಾಗಿ ನೆನೆದಿದೆ. ಜೀರಿಗೆ 2 ತುಂಡು ಹಾಕ್ಬೇಕದು, ಆ ತರ ನೆನೆದಿದೆ. ಬೇಳೆ ನೆನೆದ್ಮೇಲೆ 2 ನೀರಿಂದ ತೊಳೆದಿಟ್ಕೊಂಡಿದ್ದೀನಿ ನಾನು. ನೀವು ಚೆನ್ನಾಗಿ ತೊಳಿರಿ. ಬನ್ನಿ ಗಾಯ್ಸ್, ಮಾಡುವ ವಿಧಾನ ನೋಡೋಣ. 1 ಕಡಾಯಿಯಲ್ಲಿ 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಾಯ್ಲಿ. ಅದು 2 ಸ್ಪೂನ್ ಹಾಕಿ ಸಾಕು. 1 ಬೌಲ್ ನುಗ್ಗೆ ಸೊಪ್ಪಿದೆ ಅಲ್ವಾ, 2 ಸ್ಪೂನ್ ಆದ್ರೆ ಸಾಕು, ಅಷ್ಟಿದ್ರೆ ಸಾಕು. ಎಣ್ಣೆ ಕಾದಿದೆ, ಇವಾಗ ಹೀಟ್ ಆಗಿದೆ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಹಸಿ ಕರಿಬೇವಿದ್ರೆ ಹಾಕಿ, ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಹಸಿ ಇದ್ದಿದ್ರೆ ಹಾಕಿ. ಸ್ವಲ್ಪ ಜೀರಿಗೆ ಹಾಕಿ ಕೆಂಪು ಮಾಡ್ಕೋಬೇಕು ಅದನ್ನ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಬೇಕು, ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗಬಾರ್ದು, ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಇವಾಗ ಹಸಿ ವಾಸನೆ ಹೋಯ್ತು, ಟೊಮಾಟೋನ ಹಾಕ್ತಾ ಇದ್ದೀನಿ.
ಮಾಡರ್ನ್ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಆದರೆ ಸಾಕು. ಈರುಳ್ಳಿ 5 ಮಿನಿಟು, ಟೊಮೊಟೊ 5 ಮಿನಿಟು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗಲೇ ಅದರ ಸ್ಮೆಲ್ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಆಗುತ್ತೆ. ಹಾಗೆ ಮೇಲೆ ಹಾಕಿದ್ರೆ ಸರಿ ಇರಲ್ಲ. ಇವಾಗ ಹಸಿ ಶುಂಠಿ ಹಾಕ್ತಾ ಇದ್ದೀನಿ ನೋಡಿ ನಾನು. ಹಸಿ ಶುಂಠಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಕಲರ್ ಬಿಡುವವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಆವಾಗಲೇ ಅದ್ರ ಸ್ಮೆಲ್ ಹೋಗ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಪರ್ಫೆಕ್ಟ್ ಬೆಂದಿದೆ. ಚಿಟಿಕೆ ಅರಿಶಿನ, 1 ಸ್ಪೂನು ಕೆಂಪು ಖಾರ, ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ 1 ಸ್ಪೂನು ಗರಂ ಮಸಾಲ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅದರಲ್ಲಿ ನೀರು ಹಾಕಿ ಕುದಿಯೋಕೆ ಬಿಡ್ತೀನಿ. ಚೆನ್ನಾಗಿ ಕುದಿಬೇಕು ಅದನ್ನ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಯಲು ಬಿಡ್ತೀನಿ. ನೋಡಿ, ಈ ತರ ಕುದ್ರೆ ಸಾಕು. ನೋಡಿ, ಅದು ಮೊದಲೇ ನೆಂದಿರುತ್ತಲ್ವಾ, ಚೆನ್ನಾಗಿ ಬೇಗ ಕುದಿಯುತ್ತೆ. ಇವಾಗ ನುಗ್ಗೆ ಸೊಪ್ಪನ್ನು ಹಾಕ್ತೀನಿ ಅದ್ರ ಮೇಲೆ. ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ನುಗ್ಗೆ ಸೊಪ್ಪೆಲ್ಲ ಹಾಕಿದ್ದೀನಿ. ಇವಾಗ ನೋಡಿ, ಇದರ ಬೆನಿಫಿಟ್ ತುಂಬಾ ಇದ್ದಾವೆ. ಪ್ರತಿದಿನ ಅಲ್ಲ, ವಾರಕ್ಕೆ 3 ಸಲ ಆದ್ರೂ ನೀವು ನುಗ್ಗೆ ಸೊಪ್ಪನ್ನು ತಿನ್ಬೇಕು. ಅವಾಗಲೇ ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂತ ತುಂಬಾ ಬೇಗ ಬೆಂದ್ಬಿಡುತ್ತೆ ಇದು ನುಗ್ಗೆ ಸೊಪ್ಪಲ್ವಾ. ಒಂದ್ 2-3 ನಿಮಿಷ ಆದ್ರೆ ಸಾಕು. ಮುಚ್ತೀನಿ. ಇವಾಗ ಆಯ್ತು, ಬೆಂದ್ಬಿಟ್ಟಿದೆ. ರೆಡಿ, ನುಗ್ಗೆ ಸೊಪ್ಪು ರೆಡಿ ಆಗಿದೆ. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಬೌಲಲ್ಲಿ ತೆಗಿತಾ ಇದ್ದೀನಿ. ನುಗ್ಗೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ. ಕಡಲೆಬೇಳೆಯಲ್ಲಿ, ತೊಗರಿ ಬೇಳೆಯಲ್ಲಿ, ಹೆಸರು ಬೇಳೆಯಲ್ಲಿ ಮಾಡ್ಬೋದು ನೀವು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಗೈಸ್, ನುಗ್ಗೆ ಸೊಪ್ಪಿನ ಪಲ್ಯ. ಉತ್ತರ ಕರ್ನಾಟಕ ನುಗ್ಗೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಜೊತೆಯಲ್ಲಿ ತಿಂದರೆ ಬಲು ರುಚಿ. ನೀವು ಒಂದ್ಸಲ ಮನೇಲಿ ಮಾಡಿ ಜೋಳದ ರೊಟ್ಟಿಯಲ್ಲಿ ತಿಂದು ನೋಡಿ. ಕಮೆಂಟ್ಸ್ ಅಲ್ಲಿ ಬಂದು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೋಳದ ರೊಟ್ಟಿ ಜೊತೆ ತಿಂದ್ರೆ ಅದ್ಭುತ ರುಚಿ. ನೋಡಿ, ನಾನು ತಿಂದೆ. ಇವಾಗ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕರೆಕ್ಟ್ ಹದ ಇದೆ. ಸೂಪರ್ ಆಗಿದೆ. ಗೈಸ್, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆರೋಗ್ಯ ಸಂಜೀವಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.